ಪಾವಗಡ ತಾಲೂಕಿನಲ್ಲಿ ರಂಗಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರನಾಗನಹಟ್ಟಿ ಗ್ರಾಮದ ಬಡನಾಗಪ್ಪ ಎನ್ನುವವರ ಹೋಬಳಾಪುರ ಸರ್ವೆ ನಂಬರ್ 100/1 ನಲ್ಲಿ ಇರುವಂತಹ ಗುಡಿಸಲು ಹಾಗೂ ಪಕ್ಕದಲ್ಲಿ ಇದ್ದಂತಹ ಹುಲ್ಲಿನ ಬಣವೆಗಳು ಮತ್ತು ಪಕ್ಕದಲ್ಲಿ ಕಟ್ಟಿಹಾಕಿದ್ದ 2 ಹಸುಗಳು ಬೆಂಕಿಯಲ್ಲಿ ಬಿದ್ದು ಸಜೀವ ದಹನವಾಗಿದೆ. ಪಕ್ಕದಲ್ಲಿ ಇದ್ದಂತಹ ಮತ್ತೊಂದು ಜಡಿಯಪ್ಪ ಎನ್ನುವವರ ಸರ್ವೆ ನಂಬರ್ 101 ರಲ್ಲಿ ಒಂದು ಹುಣಸೆ ಮರ ಹಾಗೂ ಸುಮಾರು 300 ಅಡಿಕೆ ಮರಗಳು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಬಿದ್ದ ವಿಷಯ ತಿಳಿದು ಬಡನಾಗಪ್ಪ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಲು ಹೋಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಧ್ಯಾಹ್ನ 1:30ರಿಂದ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದರೂ ಸಹ ಸಮಯಕ್ಕೆ ಸ್ಥಳಕ್ಕೆ ಬಾರದೆ ಸುಟ್ಟು ಬೂದಿಯಾದ ನಂತರ 5 ಗಂಟೆ ಸಮಯಕ್ಕೆ ಅಗ್ನಿಶಾಮಕ ವಾಹನ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಸಂಪೂರ್ಣ ಸುಟ್ಟು ಹೋದ ಬೂದಿಗೆ ನೀರು ಹಿಡಿಯುವುದರ ಮೂಲಕ ಯಶಸ್ವಿಯಾಗಿದ್ದಾರೆ. ಆದರೆ ಅಪಾರ ಪ್ರಮಾಣದ 2 ಬಣವೆ ಹುಲ್ಲು ಹಾಗೂ 2 ಹಸುಗಳ ಜೊತೆಗೆ ಗುಡಿಸಲು ಮತ್ತು ಗುಡಿಸಲಿನಲ್ಲಿ ಇದ್ದಂತಹ ದವಸ ಧಾನ್ಯಗಳು ಹಾಗೂ ಉಡುವ ಬಟ್ಟೆಗಳು ಸುಟ್ಟು ಬೂದಿಯಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಮೇವು, ಹಸುಗಳು, ಗುಡಿಸಲು ನಷ್ಟವಾಗಿದೆ. ಆಕಸ್ಮಿಕ ಬೆಂಕಿ ಅನಾಹುತಕ್ಕೆ ಸಿಲುಕಿದ ರೈತ ಕುಟುಂಬಗಳು ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನು ವಿಷಯ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಬೆಂಕಿ ನಂದಿಸಲು ಸಾಧ್ಯವಾಗದೆ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ವರದಿ ನಾಗರಾಜು, ದೇವರಹಟ್ಟಿ, ನಂದಿ ಟಿವಿ, ಪಾವಗಡ. ಅಲ್ಲಿದ್ನಂತ ಅಲ್ಲಿ ಕಳ್ಳಗಿದ್ರೆ ಕಳ್ಳಕ್ಕಿತ್ತು ಎತ್ಕೊಂಬ ನಾನು ವೀರಂದ್ರ ಈಸಿಕ ಹಲೋ, ಅದೇನು ಕಂಟ್ರೋಲ್ ಮಾಡೋಕ್ಕೆ ಬರ್ತಿಲ್ಲ. ನಿನ್ನ ಅಣ್ಣ ಆರ್ಚೆ ಇದ್ದಾನೆ ಪಾಪ, ಅಣ್ಣಗಜ್ಜಾರ್ದು ಅಲ್ಲಪ್ಪ, ಶಾನ ಅನ್ಯಾಯ ಆಗೈತೆ. ಬಸ್ಸುಗಳು ಪಾಪ ಕಾಲು ಎತ್ಕೊಂಡು ಸತ್ತಾಗ ಪಾಪ. ಹುಲ್ಬಾಣೆ ಒಂದು ಅವಜ್ಜನ ಶೆಡ್ಡು, ಅವಜ್ಜನ ಶೆಡ್ಡು ಎಲ್ಲ ಇದಾಗೈತೆ. ತೋಟ ಆರಿಸ್ತಾ ಇದ್ದಾರೆ. ಅಣ್ಣ ಏನೋ ಕಂಟ್ರೋಲಿಗೆ ಬರ್ತಿಲ್ಲ, ಫುಲ್ ಅಬೆ ಬರ್ತೈತೆ. ಅದೇ ಕೇಳಪ್ಪಿ ಅಲ್ಲಿ, ನನಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲ ಕ್ಲೀನಾಗಿ ಕವರ್ ಮಾಡೋದು. ಸರ್, ಇದು ನಂದೇ ಹಸು. ಒಂದು 30 ಚೀಲ ಕಡಲೆಕಾಯಿ ಇತ್ತು, 30 ಚೀಲ ಭತ್ತ ಇತ್ತು, 2 ಚೀಲ ಉಳ್ಳಿ ಇತ್ತು, 6 ಲೋಡ್ ಕಡಲೆ ಬಳ್ಳಿ ಇತ್ತು, 6 ಲೋಡ್ ನೆಲ್ಲುಲ್ಲು ಇತ್ತು. ಎಲ್ಲ ಸುಟ್ಟು ಭಸ್ಮ ಆಗೈತೆ. ಬೆಟ್ಟದ ಕಡೆಯಿಂದ ಬಂದೈತೆ ಬೆಂಕಿ. ಶೆಡ್ಡಲ್ಲಿ ಏನಿತ್ತು? ಶೆಡ್ಡಲ್ಲಿ ಬಟ್ಟೆ, ಬರಿ, ಕಡಲೆಕಾಯಿ, ನೆಲ್ಲು ಎಲ್ಲ ಸುಟ್ಟೋಗಿದೆ.